ನನಗೆ ಯಾಕೋ ನಿಮ್ಮ ಅಣ್ಣನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಇನ್ಮೇಲೆಲ್ಲ ಹೊಲದ ಲೆಕ್ಕ ನೀನೇ ನೋಡ್ಕೊ. ತಗೊಳ್ಳೋ 50,000. ಈ ಸಲ್ಲಿದು ಹೊಲದ ದುಡ್ಡು. ಏನು ಬರೀ 50,000? ಈ ಬೆಂಗಳೂರಲ್ಲಿ ಕೆಲಸ ಮಾಡ್ಕೋತಾ ಇದ್ದೆ ಅಲ್ವಾ, ನಿಂಗೆ ಹೆಂಗೆ ಗೊತ್ತಾಗಬೇಕು ಅವ್ರು ಪೂರ್ತಿ ದುಡ್ಡು ಕೊಟ್ಟಿದಾರ ಇಲ್ವಾ ಅಂತ. ನನಗೆ ಯಾಕೋ ನಿಮ್ಮ ಅಣ್ಣನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಇನ್ಮೇಲೆಲ್ಲ ಹೊಲದ ಲೆಕ್ಕ ನೀನೇ ನೋಡ್ಕೊ. ಪರವಾಗಿಲ್ಲಪ್ಪ, ನಿನ್ನ ಹೆಂಡ್ರದಂಗೆ ಹೊಲದ ಲೆಕ್ಕ ಎಲ್ಲ ಇನ್ಮೇಲೆ ನೀನೇ ನೋಡ್ಕೋ. ನಾ ಎಲ್ಲೋ ಹೊರಗಡೆ ಕೆಲಸ ಮಾಡ್ಕೊಂಡಿರ್ತೀನಿ. ಸರಿಪಾ, ಬರ್ತೀನಿ. ಸರಿ ಕಣಮ್ಮ, ಬರ್ತೀನಿ. ಅಣ್ಣ ಇಲ್ಲಿ ಕೇಳು, ತಗೋ ಈ 30,000 ಈ ತಿಂಗಳು ಹೊಲದ ದುಡ್ಡು. ಏನೋ ಬರೀ 30,000ನ? ಈ ಸಲ ಬರೀ 30,000 ಬಂದಿದೆ. ಬೆಳೆ ಎಲ್ಲ ನಾಶ ಆಗಿದೆ. ನನ್ನ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇನ್ಮೇಲೆ ನೀನೇ ನೋಡ್ಕೊ. ಹೋದ ತಿಂಗಳ ನನಗೂ ಬೆಳೆ ಎಲ್ಲ ನಷ್ಟ ಆಗಿ 20,000 ಲಾಸ್ ಆಗಿತ್ತು. ಆದ್ರೆ ನನ್ನ ಜೇಬಿಂದ 20,000 ಹಾಕಿ ಪೂರ್ತಿ 50,000 ಕೊಟ್ಟೆ ಕಣೋ ನಿಂಗೆ. ಆದ್ರೆ ನೀವೇನು ಹೇಳಿದ್ರಿ, ಮಧ್ಯದಲ್ಲಿ ದುಡ್ಡು ಪೂರ್ತಿ ದುಡ್ಡು ನಾನೇ ತಿಂದೆ ಅಂತ. ಆದ್ರೆ ನಿಂಗೊಂದು ಮಾತು ಹೇಳ, ನಾವೇನೇ ವ್ಯವಹಾರ ಮಾಡ್ಬೇಕಂದ್ರು ಹೆಣ್ಮಕ್ಳನ್ನ ದೂರ ಇಡಬೇಕು. ಆಸ್ತಿನ ಭಾಗ ಮಾಡೋ ಈ ಕಾಲದಲ್ಲಿ ನಮ್ಮ ಅಣ್ಣ ತಮ್ಮಂದಿರನ್ನ ದೂರ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ನಾ ಹೇಳಿದ್ದು ಸರಿನಾ ತಪ್ಪ ಅಂತೇಳಿ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಏನಿದೆ ಅಂತೇಳಿ ಕಮೆಂಟ್ ನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.